ತಮಿಳು ನಟ ವಿಶಾಲ್ಗೆ ಆಗಿದ್ದೇನು, ವೇದಿಕೆ ಮೇಲೆ ಗಡಗಡ ನಡಗಿದ್ದೆಗೆ ತಮಿಳು ನಟ ವಿಶಾಲ್. ಹೌದು ಸ್ನೇಹಿತರೆ, ತಮಿಳು ನಟ ವಿಶಾಲ್ ಅವರು ವೇದಿಕೆ ಮೇಲೆ ಮಾತಾಡುವಾಗ ಅವರ ಕೈ ತುಂಬಾನೇ ನಡುಗ್ತಾ ಇತ್ತು. ಇದನ್ನು ನೋಡಿದ ಅವರ ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ರು. ನಟ ವಿಶಾಲ್ಗೆ ಆಗಿದ್ದಾದ್ರೂ ಏನು, ಏಕೆ ವೇದಿಕೆ ಮೇಲೆ ಇಷ್ಟೊಂದು ನಡುಗ್ತಾ ಇದ್ದಾರೆ, ಇದ್ದಕ್ಕಿದ್ದಂತೆ ನಟ ವಿಶಾಲ್ಗೆ ಇದೇನಾಯಿತು, ಯಾಕೆ ನಟ ವಿಶಾಲ್ ಇದ್ದಕ್ಕಿದ್ದಂತೆ ವೇದಿಕೆ ಮೇಲೆ ಕುಸಿದು ಬಿದ್ರು. ವೇದಿಕೆ ಮೇಲೇನೆ ನಟ ವಿಶಾಲ್ ಕಣ್ಣೀರು ಹಾಕಿದ್ದಾರೆ. ಹೌದು ಸ್ನೇಹಿತರೆ, ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು. ನಟ ವಿಶಾಲ್ ಅವರು ವೇದಿಕೆ ಮೇಲೆ ನಿಂತು ಮಾತಾಡೋಕ್ಕೂ ಆಗದೆ ಕೈಯನ್ನ ಅಷ್ಟು ನಡುಗ್ತಿದೆ. ಅವರ ಬಾಡಿಯೆಲ್ಲ ಶವರ್ ಆಗ್ತಿದೆ, ಮಖ ಫುಲ್ ಬೆವರ್ತಿದೆ. ಅವರನ್ನು ನೋಡಿದ್ರೆ ತುಂಬಾ ವಯಸ್ಸಾಗಿರೋ ರೀತಿ ಕಾಣ್ತಿದ್ದಾರೆ. ಆದರೆ ಯಾಕೆ ವಿಶಾಲ್ ಅವರ ಕೈ ಇಷ್ಟು ನಡುಗ್ತಿದೆ, ಇವರ ಆರೋಗ್ಯ ಯಾಕೆ ಇಷ್ಟು ಹದಗೆಟ್ಟಿದೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಿದೆ. ಇದು ಕುತ್ರ ಇಲ್ಲಿದೆ, ಅವರಿಗೆ ವೈರಲ್ ಫೀವರ್ ಆಗಿದೆ ಅಂತೆ. ಹಾಗಾಗಿ ಇಷ್ಟರ ಮಟ್ಟಿಗೆ ಅವರ ಆರೋಗ್ಯ ಹದಗೆಟ್ಟಿದೆ. ನಮ್ಮದ ಚಿತ್ರದ ಪ್ರಚಾರಕ್ಕಾಗಿ ನಟ ವಿಶಾಲ್ ಅವರು ಆಗಮಿಸಿದ್ದರಂತೆ. ಅದಕ್ಕೋಸ್ಕರ ಈ ಪ್ರಚಾರದ ಸಮಯದಲ್ಲಿ ಆಗಮಿಸಿದ ನಟ ವಿಶಾಲ್ಗೆ ತುಂಬಾ ಫೀವರ್ ಇದ್ದ ಕಾರಣ ಮಾತನಾಡೋಕ್ಕೂ ಆಗದಷ್ಟು ಅನಾರೋಗ್ಯ ಕಾಡ್ತಾ ಇದೆ. ಏನೇ ಆಗ್ಲಿ ನಟ ವಿಶಾಲ್ ಅವರು ಆದಷ್ಟು ಬೇಗ ಗುಣಮುಖ ಆಗ್ಲಿ ಅಂತ ಅವರ ಅಭಿಮಾನಿಗಳು ಕೇಳ್ತಿದ್ದಾರೆ. ನಟ ವಿಶಾಲ್ನ ನೋಡಿದರೆ ನಿಜಕ್ಕೂ ಒಂದು ಕ್ಷಣ ಕಣ್ಣಂಚಲ್ಲಿ ನೀರು ತುಂಬಿ ಬರುತ್ತೆ. ನಟ ವಿಶಾಲ್ ಅವರ ಕೈ ನಡುಗ್ತಿರುವುದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತೆಯೇ ಅವರು ಅದೆಷ್ಟು ಶಾಲೆಗಳನ್ನು ದತ್ತಕ್ಕೆ ಪಡೆದಿದ್ದಾರೆ, ಹಾಗೆ ಅದನ್ನು ನೋಡ್ಕೊಳ್ತಾನೂ ಇದ್ದಾರೆ. ನಟ ವಿಶಾಲ್ ಅವರು ಹೇಗಿದ್ದವರು, ಹೇಗಾದ್ರು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಏನೇ ಇರಲಿ, ಆದಷ್ಟು ಬೇಗ ನಟ ವಿಶಾಲ್ ಅವರು ಚೇತರಿಸ್ಕೊಂಡು ಮನೆಗೆ ವಾಪಸ್ ಆಗಲಿ ಅನ್ನೋದೇ ಎಲ್ಲರ ಆಶಯ. ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಎಂತಹ ಕರಳು ಕೂಡ ಕಿವುಚುತ್ತೆ. ನಿಮ್ಗೇನನ್ಸುತ್ತೆ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ.